ಹುಕ್ಕೇರಿಯಲ್ಲಿ ಆಲ್ ಇಂಡಿಯಾ ಮುಜ್ಲಿಸೆ ಇತ್ತಿಹಾದುಲ್ ಮುಸ್ಲಿಮೀನ್ ಸಂಘಟನೆಯ ವತಿಯಿಂದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡುವ ಭರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿ ಒಂದು ಧರ್ಮದ ಗುರುಗಳಿಗೆ ಅಪಮಾನ ಮಾಡಿದ್ದನ್ನ ಖಂಡಿಸಿ ಹುಕ್ಕೇರಿ ತಾಲೂಕಿನ ಎಐಎಂಐಎಂ ಸಂಘಟನೆಯ ಕಾರ್ಯಕರ್ತರು ಪಟ್ಟಣದ ಪೈಗಂಬರ್ ದರ್ಗಾದಿಂದ ಮೆರವಣಿಗೆ ಮೂಲಕ ಹೊರಟು ಕೋರ್ಟ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ರಸ್ತೆ ತಡೆ ನಡೆಸಿ ಶಾಸಕ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿದರು. ಘಟನಾಕಾರರು ಮಾತನಾಡಿ, ಶಾಸಕ ಯತ್ನಾಳ್ ನಮ್ಮ ಧರ್ಮದ ಗುರುಗಳಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದು ತೀವ್ರವಾಗಿ ಖಂಡಿಸುತ್ತೇವೆ. ಅಲ್ಲದೆ ಬಾಯಿ ತೆರೆದರೆ ಮುಸ್ಲಿಮರನ್ನ ನಿಂದಿಸುವ ಪ್ರವೃತ್ತಿ ಅವರು ಹೊಂದಿದ್ದಾರೆ. ಕಾರಣ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಬಿಜಾಪುರದಂತ ಎಂಎಲ್ಎ ಬಸವರಾಜ್ ಯತ್ನಾಳ್ ಹೆಸರು ಕೂಡ ತಗೊಳ್ಳಕ್ಕೆ ನಾಚಿಕೆ ಆಗುತ್ತೆ. ಈ ತರ ತಗೊಳ್ಳೋ ನಾಯಿಕಿಂತ ಅತಿ ಮೀರಿದೆ ಈ ಯತ್ನಾಳದು. ಯಾವುದೇ ಒಂದು ವಿಶೇಷ ಸಮಾಜಕ್ಕೆ ಧಕ್ಕೆಯಾದಂತ ವಿಷಯಗಳಲ್ಲಿ ಅದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಕೆಟ್ಟ ಶಬ್ದದಲ್ಲಿ ಮಾತಾಡೋದು ಈ ಒಂದು ಯೋಗ್ಯತೆನೇ ಅಲ್ಲ. ಮೊದಲನೇ ವಿಚಾರ, ಇಂಥ ಸಮಾಜ ಹಿರಿಯರು ಹಾಗೂ ಸಮಾಜ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರು ತಗೊಳ್ಳಂತ ಈ ನಾಯಿ ಯೋಗ್ಯತೆ ಕೂಡ ಇಲ್ಲ. ಆ ಪಾತ್ರದಲ್ಲಿ ನಿಂತ್ಕೊಂಡು ಸಮಾಜಕ್ಕೆ ಧಕ್ಕೆ ಹತ್ತಂತ ಕೆಲಸ ಮಾಡಿಕೊಂಡು ಈ ಯತ್ನ ನಡೆಸ್ತಾ ಇರುವ ಕೆಲಸ, ಇವನನ್ನ ಅತಿ ಶೀಘ್ರದಲ್ಲಿ ಕಾನೂನು ಕ್ರಮಗೊಳ್ಳಬೇಕು. ಹಾಗೂ ಎಲ್ಲ ಹುಕ್ಕೇರಿ ಎಲ್ಲ ಯುವಕರ ವತಿಯಿಂದ ಬೇಡಿಕೆ ಏನಂದ್ರೆ ಇವನಿಗೆ ಅತಿ ಶೀಘ್ರದಲ್ಲಿ ಗಲ್ಲು ಶಿಕ್ಷೆ ಆಗಬೇಕು. ನಂತರ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಲತೀಫ್ ಖಾನ್ ಪಠಾಣ್, ತಾಲೂಕಾ ಅಧ್ಯಕ್ಷ ಮೊಹಸಿನ್ ಎಂ ಮುಲ್ಲಾ ಹಾಗೂ ಅಪಾರ ಆಲ್ ಇಂಡಿಯಾ ಮುಜ್ಲಿಸೆ ಇತ್ತಿಹಾದುಲ್ ಮುಸ್ಲಿಮೀನ್ ಸದಸ್ಯರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜು ಬಾಗಲಕೋಟಿ, ಇನ್ ನ್ಯೂಸ್, ಹುಕ್ಕೇರಿ.